ವೀಕ್ಷಕರೇ, ನಗುವ ಪ್ರಾಣಿ ಆದರೆ ಅತಿ ದೊಡ್ಡ ಶಕ್ತಿಶಾಲಿ ಜೀವಿ. ಬಾಲ್ಯದಲ್ಲೇ ಉಳಿಯುವ ಮುದ್ದು ಜೀವಿ. ದೇಹದ ಕಳೆದು ಹೋದ ಭಾಗ ಮತ್ತೆ ವಾಪಸ್ಸು ಉತ್ಪಾದಿಸುವ ಈ ವಿಚಿತ್ರ ಜೀವಿ. ಮೆಕ್ಸಿಕೋದ ಚೋಚಿಮಿಲ್ಕೋ ಸರೋವರದಲ್ಲಿ ಮಾತ್ರ ಕಂಡುಬರುವ ಈ ಪುಟ್ಟ ಜೀವಿ. ಅದು ಯಾವುದಂತ ನೋಡಬೇಕಾ? ಬನ್ನಿ ವೀಕ್ಷಕರೇ, ನಾನಿವತ್ತು ನಿಮಗೆ ತಿಳಿಸ್ತಾ ಇರುವ ಒಂದು ವಿಚಿತ್ರ ಪ್ರಾಣಿಯ ಬಗ್ಗೆ. ನಿಮಗಿದ್ದು ಗೊತ್ತಾ? ನಿಮ್ಮ ದೇಹದ ಯಾವುದೇ ಭಾಗಗಳು ಅಂದರೆ ಯಾವುದೇ ಅಂಗಗಳು ಕಟ್ ಆದರೆ ಅದು ಮತ್ತೆ ಬೆಳೆಯಲ್ಲ. ಆದರೆ ಈ ಪ್ರಾಣಿಯಲ್ಲಿ ಕಟ್ಟಾದ ಭಾಗ ಮತ್ತೆ ಬೆಳೆಯುವ ಅದ್ಭುತ ಶಕ್ತಿ ಇದೆ. ಈ ವಿಚಿತ್ರ ಜೀವಿ ಒಂದು ಸಾಕು ಪ್ರಾಣಿ. ನಿಮಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆಯಾ? ನಿಜ, ನೋಡಲು ತುಂಬ ಪುಟ್ಟ ಜೀವಿ ಆದರೆ ತುಂಬ ಶಕ್ತಿ ಇರುವ ಈ ಜೀವಿ ಮೆಕ್ಸಿಕೋದ ಚೋಚಿಮಿಲ್ಕೋ ಸರೋವರದಲ್ಲಿ ಮಾತ್ರ ಕಂಡುಬರುತ್ತೆ. ಇದರ ಹೆಸರು ಆಕ್ಸೋಲೋಟಲ್. ಈ ಜೀವಿಯು ಪ್ರಕೃತಿಯ ಒಂದು ವಿಸ್ಮಯ ಅಂತ ಹೇಳ್ಬೋದು. ಈ ಜೀವಿ ನೋಡಲು ಸಣ್ಣ ಮೀನಿನಂತೆ ಕಂಡರೂ ವಾಸ್ತವವಾಗಿ ಇದು ಒಂದು ವಿಶಿಷ್ಟವಾದ ಉಭಯಚರ ಜೀವಿ. ನಿಮಗೆ ಗೊತ್ತಾ, ಕಟ್ ಆದ ತನ್ನ ದೇಹದ ಯಾವುದೇ ಭಾಗವನ್ನಾದರೂ ಪುನಃ ಪಡೆದುಕೊಳ್ಳುವ ವಿಶಿಷ್ಟ ಶಕ್ತಿ ಈ ಜೀವಿಗೆ ಇದೆ. ಆಕ್ಸೋಲೋಟಲ್ ತನ್ನ ದೇಹದ ಕಳೆದು ಹೋದ ಕಾಲುಗಳು, ಬಾಲ, ದವಡೆ, ಹೃದಯ ಮತ್ತು ಮೆದುಳಿನ ಜೀವಕೋಶಗಳನ್ನು ಸಹ ಅಚ್ಚರಿಯ ರೀತಿಯಲ್ಲಿ ಮತ್ತೆ ಬೆಳೆಸಿಕೊಳ್ಳುತ್ತೆ. ಈ ಜೀವಿಯು ಎಷ್ಟೇ ವರ್ಷವಾದರೂ ಸಹ ಬಾಲ್ಯದಲ್ಲೇ ಉಳಿದುಕೊಳ್ಳುವ ಏಕೈಕ ಜೀವಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕಪ್ಪೆ ಅಥವಾ ಸಲ್ಮಂಡರ್ಗಳು ಬೆಳೆದಂತೆಲ್ಲ ತಮ್ಮ ದೇಹದಲ್ಲಿ ಬದಲಾವಣೆ ಮಾಡಿಕೊಂಡು ನೆಲದ ಮೇಲೆ ಬದುಕಲು ಕಲಿಯುತ್ತೆ. ಆದರೆ ಆಕ್ಸೋಲೋಟಲ್ ತನ್ನ ಜೀವನ ಪೂರ್ತಿ ಪುಟ್ಟ ಮರಿಯಾಗಿ ಅಂದರೆ ಲಾರ್ವಾ ಸ್ಟೇಜ್ನಲ್ಲಿಯೇ ಉಳಿಯುತ್ತೆ. ವೀಕ್ಷಕರೇ, ಇದು ನಗುವ ಮುಖವನ್ನು ಹೊಂದಿದೆ. ಈ ಜೀವಿಯ ಮುಖದ ರಚನೆ ಯಾವಾಗಲೂ ನಗುತ್ತಿರುವಂತೆ ಕಾಣುತ್ತದೆ. ಇದು ವೀಕ್ಷಕರಿಗೆ ಅಂದರೆ ಪ್ರಾಣಿ ಪ್ರಿಯರಿಗೆ ನೋಡಲು ತುಂಬ ಖುಷಿ ಕೊಡುತ್ತೆ. ಇದು ನೈಸರ್ಗಿಕವಾಗಿ ಕೇವಲ ಮೆಕ್ಸಿಕೋದ ಚೋಚಿಮಿಲ್ಕೋ ಸರೋವರದಲ್ಲಿ ಮಾತ್ರ ಕಂಡುಬರುತ್ತೆ. ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವುಗಳ ಸಂತತಿ ಇವಾಗ ಅಳಿವಿನ ಅಂಚಿನಲ್ಲಿದೆ. ಹೌದು ವೀಕ್ಷಕರೇ, ಇದರ ಒಂದು ಸಂತತಿ ಇವಾಗ ಅಳಿವಿನ ಅಂಚಲ್ಲಿದೆ. ಈ ಆಕ್ಸೋಲೋಟಲ್ ಜೀವಿಗೆ ಮೆಕ್ಸಿಕನ್ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನ ಇದೆ. ಈ ಆಕ್ಸೋಲೋಟಲ್ ಹೆಸರು ಬಂದಿರುವುದು ಅಜ್ಟೆಕ್ ಪುರಾಣದಿಂದ. ಜೊಲೋಟ್ಲ್ ಎಂಬ ಬೆಂಕಿಯ ದೇವರು ಅಪರಾಧದಿಂದ ತಪ್ಪಿಸಿಕೊಳ್ಳಲು ಈ ಜೀವಿಯ ರೂಪ ಪಡೆದನು ಎಂದು ನಂಬಲಾಗಿದೆ. ಈ ಆಕ್ಸೋಲೋಟ್ಲ್ಗಳು ಕೇವಲ ಗುಲಾಬಿ ಬಣ್ಣದಲ್ಲಿ ಮಾತ್ರ ಇರದೆ ಅವು ಬಿಳಿ, ಕಪ್ಪು, ಬೂದು ಮತ್ತು ಚಿನ್ನದ ಬಣ್ಣದಲ್ಲೂ ಕಂಡುಬರುತ್ತೆ. ನಿಮಗೆ ಗೊತ್ತಾ, ಈ ಜೀವಿಯನ್ನು ವಿಜ್ಞಾನಿಗಳು ವೈದ್ಯಕೀಯ ಸಂಶೋಧನೆಯಲ್ಲಿ ಮುಖ್ಯವಾಗಿ ಅಂಗಾಂಗಗಳ ಪುನರುಜ್ಜೀವನ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ವೀಕ್ಷಕರೇ, ಈ ಜೀವಿಯ ವೈಜ್ಞಾನಿಕ ಹೆಸರು ಆಂಬಿಸ್ಟೋಮಾ ಮ್ಯಾಕ್ಸಿಕೇನಮ್. ಯಾವಾಗಲೂ ನೀರಲ್ಲೇ ವಾಸ ಮಾಡುವ ಜೀವಿ ಇದು. ಈ ಪ್ರಾಣಿಗೆ ವಿಶೇಷವಾಗಿ ದೇಹದ ಹೊರಗಡೆ ಕಿವಿರುಗಳಂತೆ ಗಿಲ್ಲುಗಳು ಇರುತ್ತದೆ. ಇದು ಉಸಿರಾಟಕ್ಕೆ ಸಹಾಯ ಮಾಡುತ್ತೆ. ಇದರ ಆಹಾರ ಸಣ್ಣ ಮೀನುಗಳು, ಹುಳುಗಳು, ಕೀಟಗಳು, ಲಾರ್ವಾ, ಸಣ್ಣ ಸೆಗಡಿಗಳು. ಸಾಮಾನ್ಯವಾಗಿ ಗಾತ್ರ 15 ರಿಂದ 30 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ. ಇದರ ಜೀವಿತ ಅವಧಿ 10 ರಿಂದ 15 ವರ್ಷಗಳು. ಈ ಜೀವಿಯನ್ನು ವಾಕಿಂಗ್ ಫಿಶ್ ಅಂದರೆ ನಡೆಯುವ ಮೀನು ಅಂತ ಕರೀತಾರೆ. ವೀಕ್ಷಕರೇ, ಆಕ್ಸೋಲೋಟಲ್ ನಂತಹ ಅಪರೂಪದ ಜೀವಿಗಳನ್ನು ಕಾಪಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ. ಅವುಗಳ ನೈಸರ್ಗಿಕ ವಾಸಸ್ಥಳಗಳನ್ನು ಕಾಪಾಡಿ, ಪರಿಸರವನ್ನು ಸ್ವಚ್ಛವಾಗಿರಿಸಿ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ನಿಮ್ಮ ಬೆಂಬಲ ನೀಡಿ. ನನ್ನ ಸಣ್ಣ ಎಜುಕೇಷನಲ್ ವಿಡಿಯೋ ನಿಮಗೆ ಇಷ್ಟವಾದರೆ ಇಂಥ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.